ನಮಸ್ತೆ ಕರುನಾಡು. ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಯೂಟ್ಯೂಬ್ ಚಾನಲ್ ವಿ ಶ್ರೀವಾಹಿನಿ. ನಾನು ನಿಮ್ಮ ವಿದ್ಯಾಶ್ರೀ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತು ನಿಮ್ಮೊಂದಿಗೆ ತಂದಿದ್ದೀನಿ ಸಿಂಪಲ್ ಆ್ಯಂಡ್ ಟೇಸ್ಟಿ ಸ್ನ್ಯಾಕ್ ರೆಸಿಪಿ ಚರ್ಮುರಿ ಬೋಂಡ. ಈ ರೆಸಿಪಿ ನಮ್ಮೂರಲ್ಲಿ ತುಂಬ ಫೇಮಸ್ಸು. ಯಾವಾಗಲೂ ಈವ್ನಿಂಗ್ ಸ್ನ್ಯಾಕ್ ಆಗಿ ಇದನ್ನು ಜಾಸ್ತಿ ತಿಂತಾರೆ ಅಂತಲೇ ಹೇಳ್ಬೋದು. ಇದು ಸಿಂಪಲ್ ಆ್ಯಂಡ್ ಕ್ವಿಕ್ಕಾಗಿ ಆಗೋಗತ್ತೆ. ಹಾಗಾದರೆ ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ನೋಡ್ಕೊಳ್ಳೋಣ ಬನ್ನಿ. ನಾನೆಲ್ಲ ಒಂದು ಪ್ಲೇಟ್ಗೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಏನೇನು ಬೇಕು ಇಂಗ್ರೀಡಿಯೆಂಟ್ಸ್ ಅಂತ. ಕಡಲೆಬೀಜ ಅರ್ಧ ಕಪ್, ಕಡಲೆ ಅರ್ಧ ಕಪ್, ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು, ಒಂದೆರಡು ಒಣಮೆಣ್ಸಿನ್ಕಾಯಿ, ಒಂದು 3 ಬೆಳ್ಳುಳ್ಳಿ ಜಜ್ಕೊಂಡಿರೋದು. ಒಗ್ಗರಣೆಗೆ ಎಣ್ಣೆ ಮತ್ತು ಒಂದು 3 ಕಪ್ಪು ಕಡಲೆಪುರಿ. ಇದು ನಮ್ಮ ಅರಸೀಕೆರೆ ಪುರಿ, ತುಂಬ ಚೆನ್ನಾಗಿರುತ್ತೆ ಇದರಲ್ಲಿ ಮಾಡಿದ್ರೆ ಚರ್ಮುರಿ. ಮತ್ತು 2 ಕ್ಯಾರೆಟ್ ತುರ್ಕೊಂಡಿರೋದು, 1 ಕಪ್ ಮಿಕ್ಸ್ಚರು, 2 ಟೊಮ್ಯಾಟೊ ಕಟ್ ಮಾಡ್ಕೊಂಡಿರೋದು, 2 ಈರುಳ್ಳಿ ಕಟ್ ಮಾಡ್ಕೊಂಡಿರೋದು, ಒಂದು ಅರ್ಧ ಕಟ್ ಕೊತ್ತಂಬರಿ. ಇವಾಗ ಸ್ಟವ್ ಹಚ್ಕೊಂಡು ಬಾಣಲಿ ಇಟ್ಕೊತಾ ಇದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಅರ್ಧ ಕಪ್ ಇಟ್ಕೊಂಡಿದ್ದೆ ಅಲ್ವಾ ಎಣ್ಣೆ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಒಗ್ಗರಣೆಗೆ ಸಾಸಿವೆ ಚಟಪಟ ಅಂತ ಸಿಡಿದ್ಮೇಲೆ ಅದಕ್ಕೆ ಹಿಂಗೆ ಹಾಕ್ಕೊಳ್ತೀನಿ ಒಂದು ಸ್ವಲ್ಪ. ನೋಡಿ ಹಿಂಗು. ಸಾಸಿವೆ ಸಿಡಿದ್ಮೇಲೆ ಬೆಳ್ಳುಳ್ಳಿ ಹಾಕ್ಕೊಳ್ಬೇಕು. ಬೆಳ್ಳುಳ್ಳಿ ಒಂಚೂರು ಕಲರ್ ಚೇಂಜ್ ಆದಮೇಲೆ ಒಣಮೆಣ್ಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಕಡಲೆಬೀಜ. ಫಸ್ಟ್ ಕಡಲೆಬೀಜನೇ ಹಾಕಬೇಕು, ಕಡಲೆ ಹಾಕೋಂಗಿಲ್ಲ. ಯಾಕೆಂದರೆ ಕಡಲೆ ಬೇಗ ರೋಸ್ಟ್ ಆಗಿಬಿಡುತ್ತೆ, ಕಡಲೆಬೀಜ ಬೇಗ ಬೇಯಲ್ಲ. ಕಡಲೆಬೀಜ ಕಚ್ಚ ಕಚ್ಚ ಅನ್ನತ್ತೆ ಅವಾಗ ತಿನ್ನಬೇಕಾದ್ರೆ. ಅದಾದಮೇಲೆ ಕಡಲೆ ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಸ್ವಲ್ಪ ಅರಿಶಿನ ಪುಡಿ, 1/4 ಕಪ್ ಖಾರ ಪುಡಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಅದನ್ನು ಒಂದು ಸ್ವಲ್ಪ ಕ್ರಿಸ್ಪಿ ಆಗಬೇಕು ಕಡಲೆಬೀಜ ಎಲ್ಲ. ಕೊಬ್ಬರಿ ಹಾಕ್ಕೊಂಡಿದ್ರೆ ಇನ್ನೂ ಚೆನ್ನಾಗಿರ್ತಾಯಿತ್ತು, ಆದರೆ ನನ್ನ ಹತ್ರ ಕೊಬ್ಬರಿ ಇರಲಿಲ್ಲ. ಮತ್ತು ಇದಕ್ಕೆ ನೋಡಿ ನಾನು 3 ಕಪ್ ಕಡಲೆ ಪುರಿ ತೊಗೊಂಡಿದ್ದೀನಲ್ಲ, ಆ ಕಡಲೆ ಪುರಿ ತಗೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದ್ರ ಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡ್ರೆ ಚರ್ಮುರಿ ರೆಡಿನೇ ಆಗೋಗುತ್ತೆ. ಇದು ಡ್ರೈ ಚರ್ಮುರಿ, ಈಗೇನು ತಿನ್ಬೋದು, ಚೆನ್ನಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ ಈ ಥರ ತಿಂದ್ರೂ. ಎಲ್ಲಾದರೂ ನೀವು ಹೊರಗಡೆ ಹೋಗಬೇಕು, ಮಕ್ಕಳೆಲ್ಲ ಹೊರಗಡೆ ಕೇಳ್ತಾರೆ, ತಿನ್ನೋಕ್ಕಾಗಲ್ಲ, ಕೊಡ್ಸೋಕ್ಕಾಗಲ್ಲ ಅಂತಂದಾಗ ಈ ಥರ ಮಾಡ್ಕೊಂಡು ಹೋಗ್ಬೋದು. ಟ್ರಾವೆಲಿಂಗ್ ಟೈಮಲ್ಲಿ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಒಂದು 8 ಕಂಟೈನರಲ್ಲಿ ಇಟ್ಕೊಂಡು ಹೋದ್ರೆ ಆಯಿತು, ತುಂಬಾ ಚೆನ್ನಾಗಿರುತ್ತೆ. ಇವಾಗ ನಾವು ಬಜ್ಜಿ ಮಾಡ್ಕೊಳ್ಳೋಣ. ನಮ್ಮಮ್ಮ ಬಾಳೆಕಾಯಿ ಕಟ್ ಮಾಡಿ ಕೊಟ್ಟಿದ್ದಾರೆ. ನಾನು ಈ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಕಡಲೆ ಹಿಟ್ಟು, ಅರ್ಧ ಸ್ಪೂನ್ ಉಪ್ಪು, ಒಂದು 1/4 ಚಮಚ ಖಾರ ಪುಡಿ, ಒಂದು ಚಿಟಿಕೆ ಅದನ್ನು ಸೋಡಾ ಪುಡಿ, ಮತ್ತು 2 ಕಪ್ಪು ಅಕ್ಕಿ ಹಿಟ್ಟು. ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು. ಏನದು ಹೇಳ್ತಾರೆ, ಬಜ್ಜಿ ಬ್ಯಾಟರ್ ಬರುತ್ತಲ್ಲ ಅದಕ್ಕೆ ನೋಡಿ ಚೆನ್ನಾಗಿ ಒಂದು ಸ್ವಲ್ಪನೂ ಗಂಟಿಲ್ಲದೆ ಇರೋ ಥರ ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕು, ಎಲ್ಲೂ ಲಂಪ್ಸ್ ಇರಬಾರ್ದು. ನೋಡಿ ಇಷ್ಟಿದ್ರೆ ಆಯಿತು, ಬಜ್ಜಿ ಬ್ಯಾಟರ್ ರೆಡಿ ಆಗುತ್ತೆ. ಇದು ಒಂದೇ ಒಂದು ಬಾಳೆಕಾಯಿ ನಮ್ಮಮ್ಮ ಕಟ್ ಮಾಡಿಕೊಟ್ಟಿದ್ರು, ಒಂದೇ ಒಂದು ಬಾಳೆಕಾಯಿ ತೊಗೊಂಡಿರೋದು. ಈ ಕಡೆ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ, ನೋಡಿ ಎಣ್ಣೆ ಕಾಯ್ದಿದೆ. ಇದಕ್ಕೊಂದೊಂದಾಗಿ ಬಜ್ಜಿಗಳನ್ನ ಬಿಟ್ಕೊಂಡ್ರೆ ಆಯಿತು. ಚರ್ಮುರಿ ಬೋಂಡ ಇಷ್ಟೇ, ಇದೇನು ದೊಡ್ಡ ರಾಕೆಟ್ ಸೈನ್ಸ್ ಏನಲ್ಲ, ತುಂಬಾ ಈಸಿಯಾಗಿ ತುಂಬ ಬೇಗ ಆಗೋಗ್ಬಿಡತ್ತೆ. ಎಷ್ಟು ಸಿಂಪಲ್ಲಾಗಿ ಈವ್ನಿಂಗ್ ಸ್ನ್ಯಾಕ್, ಮಕ್ಕಳೇನಾದರೂ ಬರ್ತಾರೆ ಸ್ಕೂಲಿಂದ, ಏನಾದರೂ ಬೇಕು ಸಡನ್ನಾಗಿ ಏನು ಮಾಡೋಕ್ಕಾಗಲ್ಲ ಅಂತಂದಾಗ ಈ ಚರ್ಮುರಿ ಮಾಡಿಕೊಡಿ, ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಇಷ್ಟಪಟ್ಟು ತಿಂತಾರೆ ಮಕ್ಕಳು. ಇದು ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಈ ಥರ ಉಲ್ಟಾ ಎಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ, ಚೆನ್ನಾಗಿ ಬೇಯುತ್ತೆ. ಬಾಳೆಕಾಯಿ ಅಷ್ಟೇ, ತುಂಬ ಒಳಗಡೆ ಚೆನ್ನಾಗಿ ಬೆಂದಿರುತ್ತೆ, ತುಂಬ ಟೇಸ್ಟಿಯಾಗೂ ಇರುತ್ತೆ ಈ ಥರ ಬಾಳೆಕಾಯಿ ಬಜ್ಜಿ ಮಾಡಿದ್ರೆ. ಬಾಳೆಕಾಯಿ ಬಜ್ಜಿನೇ ಅಲ್ಲ, ಇದ್ರ ಜೊತೆಗೆ ಈರುಳ್ಳಿ ಬೋಂಡ ಮಾಡ್ಬೋದು, ಮೆಣಸಿನ್ಕಾಯಿ ಬಜ್ಜಿ ಮಾಡ್ಬೋದು, ಯಾವುದ್ರ ಜೊತೆ ಬೇಕಾದರೂ ಚರ್ಮುರಿ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಈಗ ನಾನು ಅಮ್ಮಂಗೆ ಕೊಡ್ತಾಯಿದ್ದೀನಿ, ಅಮ್ಮ ತಿಂದರು. ಅಮ್ಮ ಪಾಪ ಊರಿಂದ ಸುಸ್ತಾಗಿ ಬಂದಿದ್ದರು, ಏನೂ ತಿಂದಿರಲಿಲ್ಲ ಮಧ್ಯಾಹ್ನ ಊಟ, ಅದಕ್ಕೆ ಈವ್ನಿಂಗ್ ಸ್ನ್ಯಾಕಾಗಿ ಮಾಡಿಕೊಟ್ಟಿದ್ದೆ. ಅವರೇ ಪುರಿ ತೊಗೊಂಬಂದಿದ್ರು ಅರಸೀಕೆರೆಯಿಂದ ಬರಬೇಕಾದ್ರೆ. ಇದನ್ನು ಇವಾಗ ಹೊರಗಡೆ ಸ್ಟ್ರೀಟ್ ಸೈಡಲ್ಲಿ ಸಿಗುತ್ತೆ ಅಲ್ವಾ ಚಾಟ್, ಆ ಥರ ಮಾಡಬೇಕು ಅಂತಂದರೆ ಇದಕ್ಕೆ ಕ್ಯಾರೆಟ್ ತುರಿ, ಈರುಳ್ಳಿ, ಟೊಮ್ಯಾಟೊ, ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಗ್ರೀನ್ ಚಟ್ನಿ ಇದ್ದರೆ ಹಾಕ್ಕೊಳ್ಬೋದು. ಗ್ರೀನ್ ಚಟ್ನಿ ಮತ್ತು ಸ್ವೀಟ್ ಚಟ್ನಿ ನನ್ನ ಹತ್ರ ಇರಲಿಲ್ಲ, ನಾನು ಅರ್ಜೆಂಟಾಗಿ ಮಾಡಿದೆ ಅಮ್ಮಂಗೆ ಅಂತ, ಅದಕ್ಕೋಸ್ಕರ ಇಷ್ಟೇ ಮಾಡಿದ್ದೀನಿ. ಇದೂ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ, ನೀವು ಒಂದು ಸಲ ಟ್ರೈ ಮಾಡಿ. ತುಂಬ ಟೈಮ್ ಇರಲ್ಲ ಮಾಡೋದಕ್ಕೆ, ಏನಾದರೂ ಕ್ರೇವಿಂಗ್ಸ್, ಈವ್ನಿಂಗಲ್ಲಿ ಕ್ರೇವಿಂಗ್ ಇದೆ ತಿನ್ನಬೇಕು ಅಂತ ಅನಿಸ್ದಾಗ ಇದನ್ನು ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಟೇಸ್ಟಿಯಾಗಿ ಸಿಂಪಲಾಗಿ ಕೂಡ ಇರುತ್ತೆ. ಯಾರಾದರೂ ಮನೆಗೆ ಸಡನ್ನಾಗಿ ಬಂದುಬಿಟ್ರು ಏನಪ್ಪ ಮಾಡೋದು ಅನ್ನೋ ಟೈಮಲ್ಲಿ ಕೂಡ ಇದನ್ನು ಮಾಡ್ಕೊಳ್ಬೋದು. ಹಾಗಾದರೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದರೆ ನನಗೊಂದು ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ. ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.